ನಿಮ್ಮ ಹೆಸರೇನು? ನನ್ನ ಹೆಸರು ಅನುಪಮ. ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಮಧುಗಿರಿಯಿಂದ ಬಂದಿದ್ದೀವಿ. ನಿಮಗೆ ಟೆಂಪಲ್ ಇದೆ ಅಂತ ಹೇಗೆ ಗೊತ್ತಾಯಿತು? ನಮ್ಮ ಫ್ರೆಂಡು ಮಂಗಳದಾಸನ್ ಅವರು ನಿಮ್ಮ ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಹೌದಾ? ಈ ದೇವಸ್ಥಾನದ ಮಹಿಮೆ ಏನು ಅಂತ ನಿಮಗೆ? ನನಗೆ ಏನು ಅಷ್ಟಾಗಿ ಏನು ಗೊತ್ತಿಲ್ಲ, ಬಟ್ ಇನ್ನು ಇವಾಗ ಫಸ್ಟ್ ಟೈಮ್ ಬಂದಿರೋದು ನಾನು. ನನಗೆ ಫಸ್ಟ್ ದೇವಸ್ಥಾನಕ್ಕೆ ಬಂದು ತಾಯಿ ಅಮ್ಮ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದರ್ಶನ ಮಾಡಿದ ತಕ್ಷಣ ಪೂಜೆಗೆಲ್ಲ ಸಾಮಾನು ತಂದಿದ್ದೆ. ದೀಪ ಹಚ್ಚಿದ್ವಿ, ತುಂಬ ಪ್ರಶಾಂತವಾಗಿ, ತುಂಬ ದೇವ್ರ ಹತ್ರ ಎಷ್ಟು ನಿಧಾನಕ್ಕೆ ದೀಪ ಹಚ್ಚಿದ್ವಿ. ತುಂಬ ಸಂತೋಷ ಆಯಿತು. ಪೂಜೆ ಮಾಡಿಸಿದ್ವಿ. ಎಲ್ಲೂ ಈ ಥರ ಸುವರ್ಣ ಅವಕಾಶ ಸಿಕ್ಕಿರಲಿಲ್ಲ. ಬಂದಿದ್ದು ತುಂಬ ಖುಷಿ ಆಯಿತು. ಇನ್ನೊಂದು ಮಹಿಮೆ ಏನಂದರೆ, ಇಲ್ಲಿ ಮೆಣಸಿಕಾಯಿ ಇದು ಪ್ರತ್ಯಂಗಿರ ಹೋಮ ಮಾಡ್ತಾರೆ. ಅದು ಒಂದು ಚೂರು ಘಾಟಿಲ್ಲ. ಮನೇಲಿ ನಾವೊಂದು ಒಗ್ಗರಣೆ ಹಾಕಿದ್ರೆ ಎಷ್ಟು ಘಾಟ್ ಬರುತ್ತೆ ಕೆಮ್ತೀವಿ, ಬಟ್ ದೇವರು ಸತ್ಯ. ಅಮ್ಮ ತಾಯಿ ಪ್ರತ್ಯಂಗಿರ ದೇವಿ ಇದ್ದಾಳೆ ಅಂದರೆ ಮಾತಾಯಿ, ಅದು ನಿಜವಾಗ್ಲೂ ಸತ್ಯನೇ. ಖಂಡಿತ ಇಲ್ಲಿ ಏನು ಅಂದ್ಕೊಂಡಿದ್ರು, ಎಷ್ಟು ಯಾವುದೇ ತೊಂದರೆ ತಾಪತ್ರೆ ದೋಷ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಖಂಡಿತ ಒಳ್ಳೆಯದಾಗುತ್ತೆ. ಆಮೇಲೆ ಇನ್ನೊಂದು ಹೇಳಿದ್ರು, ಇಲ್ಲಿ ಪೂಜೆ ಮಾಡಬೇಕಾದ್ರೆ ಶತ್ರು ಸಂಹಾರಣಿ ಅಂತ, ಯಾವುದೇ ಶತ್ರು ದೋಷ ಕಷ್ಟ ಇದ್ದರೂ ಎಲ್ಲ ಒಳ್ಳೆಯದಾಗುತ್ತೆ. ಖಂಡಿತ ಇಲ್ಲಿ ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಅಮಾವಾಸ್ಯೆ ಪೌರ್ಣಮಿ ತುಂಬ ವಿಶೇಷವಾಗಿ ಇಲ್ಲಿ ನಡೆಯುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಚಂಡಿಕಾ ಹೋಮ ನಡೆಯುತ್ತಂತೆ. ನಾನಾ ಥರ ಭಕ್ತಾದಿಗಳು ಏನೇನು ತೊಂದರೆ ತಾಪತ್ರ ಇರುತ್ತೋ ಆ ರೀತಿ ನೋಡಿ ಚಂಡಿಕಾ ಹೋಮ ಮಾಡ್ತಾರಂತೆ. ಪ್ರತ್ಯಂಗಿರ ಹೋಮ ಎಲ್ಲನೂ ತುಂಬ ಚೆನ್ನಾಗಿ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ.